Hello, Namaste, welcome back to my YouTube channel Anu Creations. Let's go! So yes, ಇವತ್ತಿನ vlog ಏನಪ್ಪಾ ಅಂತಂದ್ರೆ ನೀವು ಆಲ್ರೆಡಿ thumbnail ಅಲ್ಲಿ ನೋಡಿರ್ತೀರಾ. Yes, of course. So get ready with me ಅಥವಾ ಒಂದು ಸಿಂಪಲ್ ಮೇಕ್ ಓವರ್ ನ ಯಾವ ತರ ಕ್ವಿಕ್ ಆಗಿ ಮಾಡ್ಕೊಳೋದು ಅಂತ ನಾನು ಇವತ್ತು ಈ ವ್ಲಾಗ್ ಅಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇದು ಯಾವ ತರ ಮೇಕಪ್ ಅಂತ ಅಂದ್ರೆ ನಾನು ಲಾಸ್ಟ್ ಟೈಮ್ ನನ್ನ ಪ್ರೆಗ್ನೆನ್ಸಿ ರಿವೀಲ್ ಶೂಟ್ ಏನ್ ಮಾಡಿದ್ದೆ ಅದಕ್ಕೆ ಮೇಕಪ್ ಮಾಡ್ಕೊಂಡಿದ್ನಲ್ವಾ. ಸೊ ಅದಕ್ಕೆ ತುಂಬಾ ಜನ ಲುಕಿಂಗ್ ಪ್ರಿಟಿ ಹಂಗೆ ಹಿಂಗೆ ಆಮೇಲೆ ಒಂದು ಕಮೆಂಟ್ ಸೆಕ್ಷನ್ ಅಲ್ಲಿ ಸಹ ನೀವು ಹೇಳಿದ್ರಿ, ನಾನು ಕಮೆಂಟ್ ಮಾಡಿ ಏನ್ ಬೇಕಾದ್ರೆ ಅಂತ ಕೇಳಿದ್ರಿ. ಮೇಕಪ್ ವಿಡಿಯೋ ಮಾಡಿ ಅಕ್ಕ ತುಂಬಾ ಚೆನ್ನಾಗಿದೆ, ಯಾವ ತರ ಮೇಕಪ್ ಮಾಡ್ಕೊಂಡ್ರಿ ಅಂತ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿ ಅಂತ ನೀವು ಕೇಳಿದ್ರಿ. ಸೊ ಅದಕ್ಕೋಸ್ಕರ ಇವತ್ತಿನ ವ್ಲಾಗ್ ಅಲ್ಲಿ ನಾನು ನನ್ನ ಪ್ರೆಗ್ನೆನ್ಸಿ ರಿವೀಲ್ ಶೂಟ್ಗೆ ಯಾವ ತರ ರೆಡಿ ಆದೆ, ಏನೇನು ಐಟಮ್ಸ್ನ ಏನೇನು ಪ್ರಾಡಕ್ಟ್ಸ್ನ ಯೂಸ್ ಮಾಡಿದೆ ಅಂತ ಹೇಳಿ ವ್ಲಾಗ್ ಅಲ್ಲಿ ತೋರಿಸ್ಕೊಡ್ತೀನಿ. ಸೊ ಅದೇ ತರ ಕ್ವಿಕ್ ಆಗಿ ಇದೊಂದು ಬಂದು ಯಾವ ತರ ಅಂತಂದ್ರೆ ವಿತಿನ್ 10 ಮಿನಿಟ್ಸ್ ಅಲ್ಲಿ ನೀವು ರೆಡಿ ಆಗ್ಬಿಡ್ಬೋದು, ಅಷ್ಟು ಕ್ವಿಕ್ ಅಂಡ್ ಈಸಿ. ಅದಕ್ಕೆ ಜಸ್ಟ್ ಒಂದು 2 ಪ್ರಾಡಕ್ಟ್ಸ್ ನೀವು ಅದು ಇನ್ವೆಸ್ಟ್ ಮಾಡಿ ಸಿಕ್ಕಾಪಟ್ಟೆ ಅಬ್ಸಲ್ಯೂಟ್ಲಿ ಸಿಕ್ಕಾಪಟ್ಟೆ ಸಖತ್ತಾಗಿ ಅಮೇಜಿಂಗ್ ಆಗಿ ವರ್ಕ್ ಆಗುತ್ತೆ ಆ ಪ್ರಾಡಕ್ಟ್ಸ್ ಮಾತ್ರ. ಸಿನ್ಸ್ ಪಾಸ್ಟ್ 2 ಇಯರ್ಸ್ ಆ ಪ್ರಾಡಕ್ಟ್ ನ ಯೂಸ್ ಮಾಡ್ತಾ ಇದ್ದೀನಿ ನಾನು. ಸಿಕ್ಕಾಪಟ್ಟೆ ಚೆನ್ನಾಗಿ ಒಂದು ಗ್ಲೋ ಕೊಡುತ್ತೆ. ಯಾವ ಪ್ರಾಡಕ್ಟ್ಸ್ ಅಂತೆಲ್ಲ ತೋರಿಸ್ತಾ ಹೋಗ್ತೀನಿ. ನಿಜವಾಗ್ಲೂ ಯಾವ್ದು ರೀತಿ ಅಂತ ಪ್ರಮೋಷನ್ ಅಂತ ಏನೂ ಇಲ್ಲ ಇದು. ಸೊ ನಾನು ಪರ್ಸನಲ್ ಆಗಿ ಯೂಸ್ ಮಾಡಿ ನನಗೆ ಇಷ್ಟ ಆಗಿ ನಾನು ಎಷ್ಟೋ ಜನ ನನ್ನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆಲ್ಲ ಸಜೆಸ್ಟ್ ಮಾಡಿದ್ದೀನಿ. ಸೊ ಅವರು ಎಷ್ಟೋ ಜನ ಯೂಸ್ ಮಾಡ್ತಾ ಇದ್ದಾರೆ ಆಲ್ರೆಡಿ. ನಿಮಗೂ ಇದು ಸಜೆಸ್ಟ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಈ ಒಂದು ವ್ಲಾಗ್ ಅಲ್ಲಿ ಈ ಐಟಮ್ಸ್ನ ನಿಮಗೆ ಈ ಪ್ರಾಡಕ್ಟ್ಸ್ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನಿಮಗೂ ಹೆಲ್ಪ್ ಆಗುತ್ತೆ. ವಿಡಿಯೋನ ಕೊನೆ ತನಕ ಮಿಸ್ ಮಾಡಿದೆ ಇನ್ನು ಸ್ಟೆಪ್ ಬೈ ಸ್ಟೆಪ್ ಯಾವ ತರ ಕ್ವಿಕ್ ಆಗಿ ಬೇಗ ರೆಡಿ ಆಗೋದಂತ ಪಟಾಪಟ್ ಅಂತ ನಾನು ಮುಗಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಸೊ ಬನ್ನಿ ತಡ ಮಾಡೋದ್ ಬೇಡ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಅದಕ್ಕೆ ಮುಂಚೆ ನನ್ನ ಚಾನಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡೇರ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಆ್ಯಪಲ್ಲಿ ಚೆಕ್ ಮಾಡಬೇಕಾದ್ರೆ ಆಲ್ಮೋಸ್ಟ್ ನನಗೆ ಸಬ್ಸ್ಕ್ರೈಬ್ ಆಗಿರೋರು ನೋಡೋದಕ್ಕಿಂತ ಸಬ್ಸ್ಕ್ರೈಬ್ ಆಗದೇ ಇರೋರು ತುಂಬ ಜನ ನೋಡ್ತಾ ಇದ್ದಾರೆ. ಸೊ ನೀವೆಲ್ಲ ಸಬ್ಸ್ಕ್ರೈಬ್ ಆದರೆ ನನಗೂ ಒಂದು ಖುಷಿ ಆಗುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡೋಕ್ಕೆ ಟ್ರೈ ಮಾಡಿ, ನನಗೂ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್. ಇವಾಗ ತಡ ಮಾಡಿದೆ, ಪಟ್ ಅಂತ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಸ್ಟೆಪ್ ಏನಪ್ಪಾ ಅಂತಂದ್ರೆ, ಸೊ ನಾನು ಇಲ್ಲಿ ಫೇಸ್ಗೆ ಏನಂದ್ರೆ ಏನು ಅಪ್ಲೈ ಮಾಡಿಲ್ಲ. ಜಸ್ಟ್ ಇವಾಗ ಫ್ರೆಶ್ನಪ್ ಆಗಿ ವರ್ಕ್ ಎಲ್ಲ ಮುಗಿಸಿ ಇವಾಗ ಫ್ರೆಶ್ನಪ್ ಆಗಿ ಬಂದು ಕೂತಿದ್ದೀನಿ ಇಲ್ಲಿ. ಸೊ ನೋಡೋದು ಫುಲ್ ಬೇರ್ ಫೇಸ್, ಅಂದ್ರೆ ಏನು ಅಪ್ಲೈ ಮಾಡಿಲ್ಲ ನಾನು. ನಾರ್ಮಲ್ ಒಂದು ಲಿಪ್ ಬಾಮ್ ಹಾಕಿದ್ದೀನಿ ನಾರ್ಮಲ್ ಅಷ್ಟೇ, ಅದು ಬಿಟ್ಟರೆ ನಾನು ಏನು ಅಪ್ಲೈ ಮಾಡಿಲ್ಲ. ಸೊ ಫಸ್ಟ್ ಏನು ಯೂಸ್ ಮಾಡೋದು ಅಂತ ತಿಳ್ಸ್ಕೊಳ್ತೀನಿ ಅನ್ನೋದಾಗಿ ಬನ್ನಿ. ಸೊ ಫಸ್ಟಿಗೆ ನಾನು ಇಲ್ಲಿ ಟೋನರ್ ಆಗಿ ರೋಸ್ ವಾಟರ್ನ ಯೂಸ್ ಮಾಡ್ತಿದ್ದೀನಿ. ನಾನು ನಾರ್ಮಲ್ ಡಾಬರ್ ರೋಸ್ ವಾಟರ್ ಯಾವಾಗಲೂ ಯೂಸ್ ಮಾಡ್ದಂಗೆ ನಾನು ನಾರ್ಮಲ್ ರೋಸ್ ವಾಟರ್ನ ಯೂಸ್ ಮಾಡ್ತೀನಿ. ನೀವು ಇನ್ ಕೇಸ್ ಏನಾದರೂ ಬೇರೆ ಅಭ್ಯಾಸ ಇದ್ದು ಒಬ್ಬೊಬ್ಬರು ಕುಕುಂಬರ್ ರೋಸ್ ವಾಟರ್ ಆ ಥರ, ಕುಕುಂಬರ್ ಟೋನರ್ ಥರ ಆ ಥರ ಬೇರೆ ಅದೆಲ್ಲ ಯೂಸ್ ಮಾಡ್ತಾರೆ. ನಿಮ್ಗೆ ಯಾವುದು ಕಂಫರ್ಟಬಲ್ ಇದೆಯೋ ಅದನ್ನ ಯೂಸ್ ಮಾಡಿ. ಸೊ ನಾನು ಇಲ್ಲಿ ಸ್ಪ್ರೇ ಇದ್ರೆ ಸ್ಪ್ರೇ ಮಾಡ್ಕೋಬೋದು, ಅಥವಾ ಹಿಂಗೆ ಕೈಗೆ 3 to 4 ಡ್ರಾಪ್ಸ್ ಹಾಕ್ಕೊಂಡು ನೀಟಾಗಿ ಮಾಡಿಕೊಂಡು. ಸೊ ಈಗ ನಾನು ರೋಸ್ ವಾಟರ್ನ ಅಪ್ಲೈ ಮಾಡಿದ್ದೀನಿ. ಅದೊಂದು 5 ಸೆಕೆಂಡ್ಸ್ ಬಿಡೋಣ, ಅದು ಅಬ್ಸರ್ವ್ ಮಾಡ್ಕೋಬೇಕಲ್ವ ನೀಟಾಗಿ. ಸೊ ಹಾಗಾಗಿ ಓಪನ್ ಪೋರ್ಟ್ಸ್ ಎಲ್ಲ ಇರುತ್ತಲ್ಲ ಅದೆಲ್ಲ ಕ್ಲೋಸ್ ಮಾಡ್ಕೊಳೋದಕ್ಕೆ ಅಬ್ಸರ್ವ್ ಮಾಡ್ಕೋಬೇಕಲ್ವ. ಸೊ ಹಾಗಾಗಿ ಅದನ್ನು 5 ಸೆಕೆಂಡ್ಸ್ ಬಿಡೋಣ. ಓಕೆ. ಸೊ ಗೈಸ್, ಈಗ ನಂದು ರೋಸ್ ವಾಟರ್ ಅಪ್ಲೈ ಮಾಡಿದ್ದೆಲ್ಲ ನೀಟಾಗಿ ಡ್ರೈ ಆಗಿದೆ. ನೋಡ್ಬೋದು ನಾವು ಯಾವುದೇ ರೀತಿಯಾದಂಥ ವಾಟರ್ ಇದೇನೂ ಇಲ್ಲ, ನೀಟಾಗಿ ಡ್ರೈ ಆಗಿದೆ. ಸೊ ನೆಕ್ಸ್ಟ್ ನಾನಿಲ್ಲಿ ಮಾಯಿಶ್ಚರೈಸರ್ ಅಥವಾ ಸನ್ಸ್ಕ್ರೀನ್ ನಿಮ್ಗೆ ಏನು ಬೇಕೋ ಅದು ಜಸ್ಟ್ ಒಂದು ಅಪ್ಲೈ ಮಾಡ್ತೀನಿ ಅಷ್ಟೇ ನಾನು ಬೇಸಾಗಿ. ಬಟ್ ಅಪ್ಲೈ ಮಾಡೋದಕ್ಕೆ ಮುಂಚೆ ಕರೆಕ್ಟಾಗಿರೋದು ಪ್ರಾಪರ್ ಆಗಿರೋ ಒಂದು ಮಾಯಿಶ್ಚರೈಸರ್ ಮೇಲೆ ಇನ್ವೆಸ್ಟ್ ಮಾಡಿ. ನೀವು ರೆಡಿ ಆಗೋಕ್ಕೆ ಮುಂಚೆ ಅಪ್ಲೈ ಮಾಡೋಕ್ಕೆ ಮುಂಚೆ ಒಂದು ಒಳ್ಳೆ ಮಾಯಿಶ್ಚರೈಸರ್ನ ಪಿಕ್ ಮಾಡಿ ಅಪ್ಲೈ ಮಾಡ್ಕೊಳ್ಳಿ. ಬಿಕಾಸ್ ನಮಗೆ ಬೇಸ್ ಎಷ್ಟು ಚೆನ್ನಾಗಿ ಕೂರುತ್ತೋ ಅದ ಮೇಕಪ್ಪು ನಿಮಗೆ ಅಷ್ಟೇ ಚೆನ್ನಾಗಿ ಬರುತ್ತೆ. ಇವಾಗ ಹೇಳ್ತಾರಲ್ಲ, ಮನೆ ಕಟ್ಟಬೇಕಾದ್ರೆ ಬೇಸ್ಮೆಂಟ್ ಎಷ್ಟು ಇಂಪಾರ್ಟೆಂಟ್, ಅದೇ ರೀತಿಯೇ ಮೇಕಪ್ ಮಾಡಬೇಕಾದ್ರೂ ಬೇಸ್ಮೆಂಟ್ ಈಸ್ ವೆರಿ 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 ಮಚ್ ಇಂಪಾರ್ಟೆಂಟ್. ಸೊ ನಾರ್ಮಲ್ ಒಂದು ಸನ್ಸ್ಕ್ರೀನ್, ನನ್ನ ಸನ್ಸ್ಕ್ರೀನ್ನೇ ನನ್ನ ಮಾಯಿಶ್ಚರೈಸರ್ ನಾನು ಎಲ್ಲ ಕಡೆ ಯೂಸ್ ಮಾಡೋದು. ಸೊ ಇದೊಂಥರ ಗೋ ಟು ಮೇಕಪ್ ಲುಕ್ ಅಂತ ಹೇಳ್ಬೋದು. ಯಾಕಂದರೆ ನಾನು ಎಲ್ಲಾದರೂ ಹೋಗಲಿ ಈ ಮೇಕಪ್ನ ನಾರ್ಮಲ್ ಇದು ಪಟ್ ಅಂತ ಆಗೋಗುತ್ತೆ. ಸೊ ಹಾಗಾಗಿ ಈ ಒಂದು ಮೇಕಪ್ನ ಮಾಡ್ಕೊಂಡು ಹೋಗ್ತೀನಿ ಎಲ್ಲೋದ್ರು ಅಂದರೆ ಎನಿ ಫಂಕ್ಷನ್ಸ್ ಅಷ್ಟೇ. ನಾವು ಔಟ್ಸೈಡೆಲ್ಲ ಹೋಗ್ಬೇಕಾದ್ರೆ ನಾರ್ಮಲ್ ಇದೊಂದು ಸನ್ಸ್ಕ್ರೀನ್ ಅಪ್ಲೈ ಮಾಡ್ಕೊಂಡು ಜೈ ಅನ್ಬಿಡೋದು. ಬಿಕಾಸ್ ನನಗೆ ಅಷ್ಟೊಂದು ಪೇಷನ್ಸ್ ಎಲ್ಲ ನೀಟಾಗಿ ಫೌಂಡೇಶನ್ ಹಾಕಿ ಇದೆಲ್ಲ ಅಷ್ಟೊಂದು ಪೇಷನ್ಸ್ ಎಲ್ಲ ಇಲ್ಲ. ಅಪ್ಲೈ ಮಾಡ್ಕೊಳೋಣ. ನೆಕ್ಕೆರೆ ಮಿಸ್ ಮಾಡಿಬಿಡಿ ಯಾವತ್ತೂ. ಓಕೆ. ಸೊ ಮಾಯಿಶ್ಚರೈಸರ್ ಯಾವ ಥರ ಪಿಕ್ ಮಾಡಬೇಕು ಅಂತ ಅಂದರೆ, ಡ್ರೈ ಯಾವುದಿರುತ್ತೆ ಆ ಥರ ಮಾಯಿಶ್ಚರೈಸರ್ ಪಿಕ್ ಮಾಡೋಕೆ ಹೋಗ್ಬಿಡಿ. ಸ್ವಲ್ಪ ಹಾಕೊಂಡ್ಮೇಲೆ ಆಯಿಲಿ ಇರಬೇಕು. ಯಾಕೆ ಆಯಿಲಿ ಇರಬೇಕು ಅಂತಂದರೆ, ನಾರ್ಮಲ್ ಟೈಮಲ್ಲಿ ಬೇಕಂದರೆ ಬೇರೆ ಚೂಸ್ ಮಾಡಿ. ಬಟ್ ಮೇಕಪ್ ಮಾಡೋದಕ್ಕೆ ಮುಂಚೆ ಸ್ವಲ್ಪ ಆಯಿಲಿ ಇರೋ ಅಂತ ನೀವು ಮಾಯಿಶ್ಚರೈಸರ್ ಆಗಲಿ ಸನ್ಸ್ಕ್ರೀನ್ ಆಗಲಿ ಅಪ್ಲೈ ಮಾಡಿಕೊಂಡ್ರೆ ಅದು ನಿಮ್ಗೆ ಏನಾಗುತ್ತೆ ಅಂದರೆ ಸ್ವಲ್ಪ ಆಯಿಲಿ ಆಗಿರುತ್ತಲ್ಲ, ಆವಾಗ ನಿಮ್ಮ ಮೇಕಪ್ ಅಪ್ಲೈ ಮಾಡೋದ್ರಿಂದ ಅದು ಚೆನ್ನಾಗಿ ಕೂರುತ್ತೆ ಮೇಕಪ್ಪು. ಡ್ರೈ ಇದ್ದು ನೀವು ಅದ್ರ ಮೇಲೆ ಮೇಕಪ್ ಹಚ್ಚಿದ್ರೆ ಅದು ಮೇಕಪ್ ಇನ್ನೂ ಡ್ರೈ ಆಗುತ್ತೆ. ಸೊ ಹಾಗಾಗಿ ಮೇಕಪ್ಪು ಹಾಳಾಗೋ ಚಾನ್ಸಸ್ ತುಂಬ ಇರುತ್ತೆ.
ಸೊ ಆದಷ್ಟು ಒಂದು ಒಳ್ಳೆ ಆಯಿಲಿ ಇರೋ ಥರ ಮಾಯಿಶ್ಚರೈಸರ್ನ ಪಿಕ್ ಮಾಡಿ ಅದ್ರ ಮೇಲೆ ಮೇಕಪ್ ಹಚ್ಚಿದ್ರೆ ಒಳ್ಳೆಯದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನನಗಂತೂ ಆಯಿಲಿ ಅಂದರೆ ಜಾಸ್ತಿ ಇಷ್ಟ. ಸೊ ನಾನು ಮೇಕಪ್ ಮಾಡೋಕ್ಕೆ ಮುಂಚೆ ಫುಲ್ ಆಯಿಲ್ ಮಾಡ್ಕೊತೀನಿ ನನ್ನ ಸ್ಕಿನ್ನ. ಈ ಥರ ಫುಲ್ ನೀಟಾಗಿ ಅಪ್ಲೈ ಮಾಡಿ ಒಂದು 3 ಸೆಕೆಂಡ್ಸ್ ಅದು ನೀಟಾಗಿ ಸೆಟಲ್ ಡೌನ್ ಆಗಬೇಕಲ್ಲ ನಮ್ಮ ಸ್ಕಿನ್ಗೆ. ಸೊ ಒಂದು 3 ಸೆಕೆಂಡ್ಸ್ ಬಿಟ್ಬಿಡೋಣ. ಸೊ ಗೈಸ್, ನಾನು ಹೇಳಿದ ಪ್ರಾಡಕ್ಟ್ ಬಂದು ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಈ ಪ್ರಾಡಕ್ಟ್. ನಾನು ಯಾವುದೇ ರೀತಿಯಾದಂಥ ಫೌಂಡೇಶನ್ ಯೂಸ್ ಮಾಡ್ತಾ ಇಲ್ಲ ಈ ಒಂದು ಮೇಕಪ್ ಲುಕ್ಕಲ್ಲಿ. ಸೊ ಇದು ಬಂದು ಕನ್ಸಿಲರ್ ಪ್ಯಾಲೆಟು. ಸೊ ಈ ಒಂದು ಕನ್ಸಿಲರ್ ಪ್ಯಾಲೆಟ್ ಬಂದು ನನ್ನ ಫೇವ್ರೆಟ್ ಅಂತ ಹೇಳ್ಬೋದು. ಸೊ ನನ್ನ ಹತ್ರ ಆಲ್ಮೋಸ್ಟ್ ಒಂದು 3 to 4 ಫೌಂಡೇಶನ್ಸ್ ಇದೆ, ಬಟ್ ನಾನು ಫಸ್ಟ್ ಪ್ರಿಫರೆನ್ಸ್ ಕೊಡೋದು ಬಂದು ಈ ಒಂದು ಪ್ಯಾಲೆಟ್ಗೆ, ಬಿಕಾಸ್ ಸ್ವಿಸ್ ಬ್ಯೂಟಿ ಅವ್ರದ್ದು ಪ್ಯಾಲೆಟ್ ಇದು. ನಾನು ಇಲ್ಲಿ ಫೋಟೋ ಸಹ ಇನ್ಸಲ್ಟ್ ಮಾಡಿರ್ತೀನಿ, ಯು ಕ್ಯಾನ್ ಚೆಕ್ ದಟ್. ಇವನ್ ಬೇಕಂದ್ರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಸಹ ನಾನು ಮೆನ್ಷನ್ ಮಾಡ್ತೀನಿ, ಕಮೆಂಟ್ ಸೆಕ್ಷನ್ ಶೇರ್ ಮಾಡ್ಕೊಳ್ಳಿ. ಇನ್ ಕೇಸ್ ಬೇಕು ಅಂತಂದರೆ ಕಮೆಂಟ್ ಸೆಕ್ಷನ್ ಶೇರ್ ಮಾಡ್ಕೊತೀನಿ, ಲಿಂಕ್ ಶೇರ್ ಮಾಡ್ತೀನಿ. ಸೊ ಅದು ಸ್ವಿಸ್ ಬ್ಯೂಟಿ ಅವ್ರದ್ದು ಸಿಕ್ಕಾಪಟ್ಟೆ ಏನಂತಾರೆ, ಒಳ್ಳೆ ಚೆನ್ನಾಗಿ ಎಲ್ಲ ಫೇಸ್ಗೂ ಅಷ್ಟೇ ಸಖತ್ತಾಗಿ ಸೂಟ್ ಆಗುತ್ತೆ ಇದು. ಸೊ ಬಿಕಾಸ್ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ನಾನು ಎಲ್ಲ ಥರ ಸ್ಕಿನ್ ಟೈಪ್ಗೂ ಚೆಕ್ ಮಾಡಿದ್ದೀನಿ. ಇದು ನಾನು ಮೇಕಪ್ ಮಾಡ್ಕೋಬೇಕಾದ್ರೆ ಅಪ್ಲೈ ಮಾಡಿ ಚೆಕ್ ಮಾಡಿದ್ದೀನಿ. ಒಂದು ಹರ್ಷಿತಾ ಸ್ಕಿನ್ ಮೇಲೂ ಅಪ್ಲೈ ಮಾಡಿ ಚೆಕ್ ಮಾಡಿದ್ದೀನಿ ನಾನು. ಹಾಗೆ ನಮ್ಮ ಮಮ್ಮಿಗೂ ನಾನು ಚೆಕ್ ಮಾಡಿದ್ದೀನಿ. ಸಿಕ್ಕಾಪಟ್ಟೆ ಚೆನ್ನಾಗಿ ವರ್ಕ್ ಆಗುತ್ತೆ. ಏನಪ್ಪ ಅಂತಂದರೆ, ನಿಮಗೆ ಇಲ್ಲಿ ಬಂದು 1 2 3 4 5 6 7 ಶೇಡ್ಸ್ ಕೊಟ್ಟಿರ್ತಾರೆ. ಸೊ ನಾನು ಎಷ್ಟು ಸರಿ ಗೊತ್ತಾ ಇದನ್ನೇ ಫೌಂಡೇಶನಾಗಿ ಅಪ್ಲೈ ಮಾಡ್ಕೊಂಡು ಜೈ ಅಂತ ಅನ್ಸ್ಬಿಟ್ಟಿದ್ದೀನಿ. ಸೊ ಇಲ್ಲಿ ಒಂದು ಆರೆಂಜ್ ಕಲೆಕ್ಟರ್ ಕೊಟ್ಟಿರ್ತಾರೆ. ನಾನು ಆ್ಯಕ್ಚುಲಿ ಮೇ ಬಿ ಒಂದ್ಸತಿ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ ಅನ್ಸುತ್ತೆ, ಈ ಪ್ಯಾಲೆಟ್ ಬಗ್ಗೆ ಹೇಳಿದ್ದೀನಿ ಅನ್ಸುತ್ತೆ. ಸೊ ದಿಸ್ ಇಸ್ ಅ ಸೂಪರ್ ಎಕ್ಸಲೆಂಟ್ ಪ್ರಾಡಕ್ಟ್, ನನ್ನ ಫೇವ್ರೆಟ್ ಪ್ರಾಡಕ್ಟ್. ಯಾವುದೇ ಸ್ಕಿನ್ ಟೋನಿಗೆ ಮ್ಯಾಚ್ ಮಾಡ್ಕೋಬೋದು. ಅದೇ ರೀತಿಯಾದಂಥ ಖಾಲಿ ಆದ್ರೂ ಅಷ್ಟೇ, ಇನ್ ಕೇಸ್ ನೋಡಿ ಇಲ್ಲೆಲ್ಲ ಹೊಸದಿರುತ್ತಲ್ಲ, ಇದರಲ್ಲೂ ಇನ್ ಕೇಸ್ ನಿಮಗೆ ಈ ಶೇಡ್ ಸೆಟ್ ಆಗಿಲ್ಲ ಅಂದರೆ ಇದನ್ನ ಮ್ಯಾಚ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಬೋದು. ಆ ಥರ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ. ಆಗಲ್ಲ ಅಂತ ಮಾತ್ರ ಹೇಳೋಕ್ಕಾಗಲ್ಲ ಈ ಪ್ರಾಡಕ್ಟ್ನ. ಸೊ ಅಷ್ಟು ಚೆನ್ನಾಗಿ ಯೂಸ್ ಆಗುತ್ತೆ, ಸ್ಕಿನ್ ಟೈಪ್ಗೂ ಯೂಸ್ ಆಗುತ್ತೆ. ಸೊ ಒನ್ ಟೈಮ್ ಇನ್ವೆಸ್ಟ್ಮೆಂಟು ಅರೌಂಡ್ 400 ಏನೋ ಬರುತ್ತೆ ಈ ಪ್ರಾಡಕ್ಟು. ಸೊ ಇನ್ವೆಸ್ಟ್ ಮಾಡ್ಕೊಂಡ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ನಾನು ನಿಮ್ಗೆ ತೋರಿಸಿನ ಡಿಫ್ರೆನ್ಸ್ ಏನು ಅಂತ ನೋಡ್ಕೊಳ್ಬೇಕಾದ್ರೆ. ಸೊ ಫಸ್ಟ್ ನಾನು ಆರೆಂಜ್ ಕಲೆಕ್ಟರ್ನ ತಗೊತಿದ್ದೀನಿ. ಸೊ ಈ ಆರೆಂಜ್ ಕಲೆಕ್ಟರ್ನ ನಾವು ಯಾಕೆ ಅಪ್ಲೈ ಮಾಡ್ತೀವಿ ಅಂತಂದರೆ, ನಮಗೆ ಡಾರ್ಕ್ ಸರ್ಕಲ್ಸ್ ಎಲ್ಲೆಲ್ಲಿ ಇರುತ್ತಲ್ವಾ, ಸೊ ಈ ಥರ ನಮ್ಗೆ ಡಾರ್ಕ್ ಸರ್ಕಲ್ಸ್ ಎಲ್ಲೆಲ್ಲಿರುತ್ತೆ ಅಲ್ಲಿ ಅಪ್ಲೈ ಮಾಡಿಬಿಟ್ಟು ನಾವು ಬ್ಲೆಂಡ್ ಮಾಡಬೇಕಾಗುತ್ತೆ. ಸೊ ನಾನು ಇಲ್ಲಿ ಯಾವುದೇ ರೀತಿಯಾದಂಥ ಫಸ್ಟ್ ಏನು ಬ್ಲೆಂಡ್ ಮಾಡೋಕ್ಕೋಗಲ್ಲ, ಇಲ್ಲಿ ಆರೆಂಜ್ ಕಲೆಕ್ಟರ್ ಹಾಕ್ತೀನಿ. ನೋಡ್ಬೋದು ಈ ಥರ ನನಗೆ ಸ್ವಲ್ಪ ಡಾರ್ಕ್ ಸರ್ಕಲ್ ಇದ್ದು ಕವರ್ ಆಗಿಬಿಡಲಿ ಈ ಥರ ಅಂತ. ಇಲ್ಲಿ ಸ್ವಲ್ಪ ಸೊ ಈ ಥರ ಈ ಆರೆಂಜ್ ಕಲೆಕ್ಟರ್ನ ಅಲ್ಲಿ ಹಾಕಿದ್ದೀನಿ. ನೆಕ್ಸ್ಟ್ ಇದ್ರ ಮೇಲೆ ಶೇಡ್ ಯಾವುದು ಸೂಟಬಲ್ ಆಗುತ್ತೆ ನಿಮ್ಮ ಸ್ಕಿನ್ಗೆ ಅಂತ ಹೇಳ್ಬಿಟ್ಟು ಮ್ಯಾಚ್ ಮಾಡಬೇಕಾಗತ್ತೆ. ಸೊ ಇದನ್ನ ಈ ಥರ ಎಲ್ಲ ಕಡೆ ಡಾಟ್ಸ್ ಮಾಡ್ಕೊಂಡು ಬರ್ತೀನಿ. ನೋಡಿ, ನಾನು ಈ ಥರ ಕೈಯಲ್ಲೇ ಅಪ್ಲೈ ಮಾಡ್ತಾ ಇದ್ದೀನಿ. ನಾನು ಎಷ್ಟು ಯೂಸ್ ಮಾಡಿದ್ದೀನಿ ಅಂದರೆ ಇದೆ 3 ಖಾಲಿನೇ ಹಾಕ್ಬಿಟ್ಟಿದ್ದೆ ಆಲ್ಮೋಸ್ಟ್, ಈ ಶೇಡ್ ಎಲ್ಲ. ಸೊ ಅಷ್ಟು ಯೂಸ್ ಮಾಡ್ತೀನಿ ನಾನು ಇದನ್ನು. ಆಲ್ಮೋಸ್ಟ್ ಫ್ರಮ್ ಲಾಂಗ್ ಬ್ಯಾಕ್ ಯೂಸ್ ಮಾಡ್ತಾ ಇದ್ದೀನಿ ಇದನ್ನು ನಾನು. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಪ್ರಾಡಕ್ಟು. ಸೊ ಈ ಥರ ಎಲ್ಲ ಕಡೆ ಫಸ್ಟು ಫೇಸಲ್ಲಿ ಡಾಟ್ ಮಾಡ್ಕೊಬೇಡ. ಸೊ ಈ ಥರ ಅಪ್ಲೈ ಮಾಡ್ಕೋಬೇಕು ಎಲ್ಲ ಸ್ಕಿನ್ನಿಗೆ. ಸೊ ನೋಡ್ಬೋದು ಎಲ್ಲ ನಾನು ಆಲ್ ಓವರ್ ಫೇಸ್ಗೆ ಅಪ್ಲೈ ಮಾಡಿದ್ದೀನಿ. ಸೊ ಇವಾಗ ಫಿಕ್ಸರ್ನ ಯೂಸ್ ಮಾಡಿಕೊಂಡು ಇದರಲ್ಲಿ ಆ್ಯಕ್ಚುಲಿ ಇದನ್ನು ಬಂದು ಫಿಕ್ಸರು ಹೇಳ್ಬೇಕು ನಿಮಗೆ. ಇದು ಬಂದು ಮೇಕಪ್ ಫಿಕ್ಸರ್ ನ್ಯಾಚುರಲ್. ಇದು ಬಂದು ಸ್ವಿಸ್ ಬ್ಯೂಟಿ ಅವ್ರದ್ದು. ಸಿಕ್ಕಾಪಟ್ಟೆ ಚೆನ್ನಾಗಿದೆ, ವರ್ಕ್ ಆಗುತ್ತೆ. ಸ್ಮೆಲ್ ಸ್ವಲ್ಪ ಚೆನ್ನಾಗಿಲ್ಲ ಅಷ್ಟೇ, ಒಂಥರ ಸರೈಸ್ ಆ ಥರ ಸ್ಮೆಲ್ ಅಷ್ಟೇ. ಆಮೇಲೆ ನೀನು ಯಾವಾಗ ಸ್ಮೆಲ್ ಮಾಡಿದ್ಯಾ ಅಂತೆಲ್ಲ ಕೇಳಕ್ಕೆ ಹೋಗ್ಬಿಡಿ. ಸೊ ನಾನು ಯಾವತ್ತೂ ಸ್ಮೆಲ್ ಮಾಡಿಲ್ಲ. ಒಂಥರ ಹಂಗೆ ಅನಿಸುತ್ತೆ, ಘಾಟ್ ಥರ ಅಂತ ಅನಿಸುತ್ತೆ. ಅದು ಬಿಟ್ಟರೆ ಸೊ ಸಖತ್ತಾಗಿದೆ ಪ್ರಾಡಕ್ಟ್ ಮಾತ್ರ. ಈವನ್ ಲಾಂಗ್ ಲಾಸ್ಟಿಂಗ್ ಸಹ ಬರುತ್ತೆ. ನಾನು ಬ್ಲೆಂಡರ್ನ ವೆಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಕಂಪ್ಲೀಟಾಗಿ ಫೇಸ್ನ ನೀಟಾಗಿ ಬ್ಲೆಂಡ್ ಮಾಡ್ತೀನಿ. ಅಟ್ಲೀಸ್ಟ್ ಇಲ್ಲ ಅಂದರೆ ಒಂದು 5 ಮಿನಿಟ್ಸ್ ಬ್ಲೆಂಡ್ ಮಾಡ್ತೀನಿ ನಾನು. ಸೊ ಬ್ಲೆಂಡ್ ಮಾಡೋದ್ರಿಂದ ನನ್ನ ಮೇಕಪ್ ಅಷ್ಟು ಚೆನ್ನಾಗಿ ಕೂರಬೇಕು, ಸೆಟ್ ಆಗಬೇಕು. ಸೊ ಬನ್ನಿ ಬ್ಲೆಂಡ್ ಮಾಡೋಣ.
ಸೊ ಈ ಥರ ಟ್ಯಾಪ್ ಟ್ಯಾಪ್ ಮಾಡಿ ಎಲ್ಲಾದ್ರೂ ಕೊಳ್ತಾನೆ ಇಲ್ಲ ಮೇಕಪ್ ಎಲ್ಲ ಕೊಡ್ತೀನಿ ಹೊಸ ಸ್ಟೈಲ್. ಓಕೆ, ಈ ಥರ ನೋಡಿ ನಾನು ಯಾವ ಥರ ಬ್ಲೆಂಡ್ ಮಾಡಿದ್ದೀನಿ ಅಂತ. ಓಕೆ, ಬ್ಲೆಂಡಿಂಗ್ಗೆ ನೀವು ಇಲ್ಲ ಅಂದ್ರೂ ಒಂದು ಸ್ವಲ್ಪ ಚೆನ್ನಾಗಿ ಇರೋ ಒಂದು ಬ್ಲೆಂಡರ್ ಮೇಲೆ ಇನ್ವೆಸ್ಟ್ ಮಾಡಬೇಕು. ಸ್ವಲ್ಪ ಬ್ಲೆಂಡರ್ ಸ್ವಲ್ಪ ಸ್ಮೂತಾಗಿರೋದಾದರೆ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಗಟ್ಟಿಯಾದಂಥ ಬ್ಲೆಂಡರ್ ಎಲ್ಲ ತೊಗೊಳಕ್ಕೆ ಹೋಗ್ಬೇಡಿ, ಬೈ ಮಾಡಬೇಕಾದ್ರೆ ನೋಡಿ ತೊಗೊಳ್ಳಿ. ಆಮೇಲೆ ಬ್ಲೆಂಡಿಂಗ್ ಮಾಡಬೇಕಾದ್ರೂ ಅಷ್ಟೇ ಅಟ್ಲೀಸ್ಟ್ ಒಂದು ಫೌಂಡೇಶನ್ ಎಲ್ಲ ಹಾಕ್ಬಿಟ್ಟು ನೀಟಾಗಿ ನೋಡ್ಕೊಂಡು ಮಿರರ್ ನೋಡ್ಕೊಂಡು ಚೆನ್ನಾಗಿ ಟ್ಯಾಪ್ 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 ಹಿಂಗೆ ಎಳಿಬೇಡಿ, ಟ್ಯಾಪ್ 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 ಮಾಡಿಕೊಂಡು ಒಂದು 5 ಮಿನಿಟ್ಸ್ ಆದರೂ ಬ್ಲೆಂಡ್ ಮಾಡೋಕ್ಕೆ ಟ್ರೈ ಮಾಡಿ. ನಮ್ಮ ಸ್ಕಿನ್ ಚೆನ್ನಾಗಿ ಅದು ಕೂರಿದಷ್ಟು ನಾವು ಗ್ಲೋಯಿಂಗ್ ಚೆನ್ನಾಗಿ ಮೇಕಪ್ ಗ್ಲೋ ಆಗಿ ಚೆನ್ನಾಗಿ ಕಾಣುತ್ತೆ. ಸೊ ಯಾವಾಗ ನೋಡ್ಬೋದು. ಸೊ ನೆಕ್ಸ್ಟ್ ಬಂದು ಕಾಂಪ್ಯಾಕ್ಟ್ ಪೌಡರ್. ಸೊ ನಾರ್ಮಲ್ ಕಾಂಪ್ಯಾಕ್ಟ್ ನಿಮ್ಮ ಹತ್ರ ಯಾವುದಿದೆಯೋ ಬಟ್ ಚೆನ್ನಾಗಿರೋ ಕಾಂಪ್ಯಾಕ್ಟ್ ಯೂಸ್ ಮಾಡಿ. ಒಳ್ಳೆ ರಿಸಲ್ಟ್ ಬೇಕು ಅಂತ ಚೆನ್ನಾಗಿರೋದು ಯೂಸ್ ಮಾಡಿ. ನನ್ನ ಹತ್ರ ಒಂದು ಕಾಂಪ್ಯಾಕ್ಟ್ ಇದೆ. ನಾನು ಕಾಂಪ್ಯಾಕ್ಟ್ ಆ್ಯಕ್ಚುಲಾಗಿ ಬಳಸೋಕ್ಕೆ ಹೋಗಲ್ಲ ಜಾಸ್ತಿ. ಸುಮ್ಮನೆ ಅದೇನೇನು ಈ ಒಂದು ಎಕ್ಸಸ್ ಅಮೌಂಟ್ ಇರುತ್ತಲ್ಲ, ಸೊ ಅದನ್ನೆಲ್ಲ ರಿಮೂವ್ ಮಾಡೋಕ್ಕೆ ಸೊ ಈ ಥರ ಮಾಡ್ಕೊತೀನಿ ಅಷ್ಟೇ. ಸುಮ್ಮನೆ ಹಿಂಗೆ ಮಾಡ್ತೀನಿ, ಹಿಂಗೆ ಅಪ್ಲೈ ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ, ಜಾಸ್ತಿ ಬಳಸೋಕ್ಕೆ ಹೋಗಲ್ಲ ನಾನು. ಸೊ ನಿಮಗೆ ಪೌಡರ್ ಹಾಕ್ಕೊಳೋದು ಕಾಂಪ್ಯಾಕ್ಟ್ ಹಾಕ್ಕೊಳೋದು ಇಷ್ಟ ಅಂತಂದರೆ ಹಾಕ್ಕೊಳ್ಳಿ. ನನಗೆ ಅಷ್ಟು ಇಷ್ಟ ಆಗಲ್ಲ ಅದು, ಸೊ ಅದಕ್ಕೆ ನಾರ್ಮಲಾಗಿ ಸಿಂಪಲಾಗಿ ಈ ಥರ ಹಾಕ್ಕೊತೀನಿ ಅಷ್ಟೇ. ಸೊ ನೋಡ್ಬೋದು ನೀವು ಎಷ್ಟು ನೀಟಾಗಿ ಮೇಕಪ್ ಕೂತಿದೆ, ಏನೋ ಹಚ್ಚಿದ್ದೀನಿ ಅಂತಲೇ ಗೊತ್ತಾಗ್ತಾ ಇಲ್ಲ, ಅಷ್ಟು ನೀಟಾಗಿ ಬಂದಿದೆ. ಸೊ ನೆಕ್ಸ್ಟ್ ಕಮ್ಮಿಂಗ್ ಟು ನೆಕ್ಸ್ಟ್ ಬಂದು ಐ ಮೇಕಪ್. ಸೊ ಇಲ್ಲಿ ಐ ಮೇಕಪ್ಗೆ ನಾನು ಅವತ್ತು ಯೂಸ್ ಮಾಡಿದ್ದು ಬಂದು ಈ ಕಲರು, ದಿಸ್ ಶೇಡ್. ನಾನು ನನ್ನ ಫಿಂಗರ್ಸಲ್ಲೇ ನಾನು ಅಪ್ಲೈ ಮಾಡ್ತೀನಿ, ಬಿಕಾಸ್ ನನಗೆ ಬ್ರಷ್ಗಿಂತ ಅದರಲ್ಲೇ ಕಂಫರ್ಟಬಲ್ ನನಗೆ. ವಾವ್, ಸೊ ಈ ಥರ ನೋಡಿ, ಈ ಐಸ್ಗೂ ಎಷ್ಟು ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಈ ಥರ. ಸೊ ಈ ಥರ ನೀವು 2 ಕಣ್ಣುಗಳನ್ನು ಅಪ್ಲೈ ಮಾಡಬೇಕಾಗುತ್ತೆ. ಸೊ ನೋಡ್ಬೋದು ನೀವು ಕಣ್ಮೇಲೆ ಎಷ್ಟು ಚೆನ್ನಾಗಿ ಬಂದಿದೆ ಇದು ಅಂತ. ಇದು ನಾರ್ಮಲ್ ಬೇಸಿಕ್ ಹೈ ಮೇಕಪ್ ಅಷ್ಟೇ ಇದು. ಸೊ ನಿಮ್ಗೇನಾದರೂ ಬೇರೆ ಥರ ಶೇಡ್ಸ್ ಎಲ್ಲ ಬೇಕಿದೆ, ಬೇರೆ ಥರ ಹಾಕೊಂಡು ಡಬಲ್ ಶೇಡ್ಸ್ ಹೆಂಗೆ ಯೂಸ್ ಮಾಡೋದು ಅಂತ ಏನಾದರೂ ಬೇಕಂದರೆ ಕಮೆಂಟ್ ಸೆಕ್ಷನ್ ಶೇರ್ ಮಾಡ್ಕೊಳ್ಳಿ, ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ, ಟ್ರೈ ಮಾಡೋಣ. ಓಕೆ, ಸೊ ನೆಕ್ಸ್ಟ್ ಬಂದು ಇವಾಗ ಐಗೆ ಆಗಿದೆಯಲ್ಲ, ನೆಕ್ಸ್ಟ್ ಇವಾಗ ಐ ಲೈನರ್ನ ಅಪ್ಲೈ ಮಾಡೋ ಟೈಮ್ ನನ್ನ ಒಂದು ನಾರ್ಮಲ್ ಈ ಥರ ಕ್ವಿಕ್ಕಾಗಿ ಆಗೋವಂಥ ಒಂದು ಐ ಪೆನ್ಸಿಲ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇನ್ ಕೇಸ್ ನಿಮ್ಮ ಹತ್ರ ಅದು ಅವೈಲೇಬಲ್ ಇಲ್ಲ ಅಂದರೆ ನಾರ್ಮಲಿ ಡ್ಯಾಸ್ಲರ್ ಚಿಕ್ಕದು ಬರುತ್ತಲ್ಲ ಅದನ್ನೇ ಯೂಸ್ ಮಾಡ್ಬೋದು. ಸೊ ನಾನು ಇಲ್ಲಿ ಇವತ್ತು ಐಬ್ರೋ ಪೆನ್ಸಿಲ್ ಸ್ಟಿಕ್ ಥರ ಏನಿರ್ತದೆ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ಈ ಥರ ಫಿಂಗರ್ನ ಈ ಥರ ಎಳ್ಕೊಂಡು ಒಂದು ನಿಮಿಷ. ಸೊ ಈ ಥರ ಪಫ್ದು ಇದ್ರದ್ದು ಬರುತ್ತೆ ಬ್ರಷು. ಸೊ ಇದನ್ನು ಈ ಥರ ಇಟ್ಕೊಂಡು ಹಿಂಗೆ ಡ್ರ್ಯಾಗ್ ಮಾಡಿಕೊಂಡು ವೆರಿ ಸ್ಮಾಲ್ ವಾಟರ್ ಲೈನ್ ಥರ ಹಾಕ್ಕೊತೀನಿ, ಬಿಕಾಸ್ ನಾನು ಇವಾಗ ಮನೆಗೆ ಇರೋದ್ರಿಂದ ಎಲ್ಲೋ ಹೊರಗಡೆ ಹೋಗದೆ ಇರೋದ್ರಿಂದ. ಸೊ ಈ ಥರ ಸಿಂಪಲಾಗಿ ಒಂದು ಲೈನ್ನ ಕರ್ವ್ಡ್. ಫಸ್ಟ್ ನೀವೇನು ಮಾಡಬೇಕು ಅಂತಂದರೆ ನಂತರ ಶೇಪ್ ಐ ಇರೋರು ಒಬ್ಬೊಬ್ರಿಗೂ ಒಂಥರ ಶೇಪ್ ಇರುತ್ತೆ ಐ ಕಣ್ಣು. ಸೊ ಈ ಥರ ನಾನು ಏನು ಮಾಡ್ತೀನಿ ಅಂದರೆ ಫಸ್ಟ್ ಇಲ್ಲಿ ಈ ಥರ ಮಾರ್ಕ್ ಮಾಡ್ಕೊತೀನಿ. ಸೊ ಈ ಥರ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ಐ ಶೇಪ್ ಚೆನ್ನಾಗಿ ಬರುತ್ತೆ. ಅದು ನಮ್ಗೆ ಆವಾಗಿನಿಂದ ನಮ್ಮ ಚಿಕ್ಕ ಹುಡುಗರಲ್ಲಿ ನಮ್ಮ ಮಮ್ಮಿ ಪ್ರಾಕ್ಟೀಸ್ ಮಾಡಿಸಿರೋದು ಇದು. ಸೊ ಈ ಥರ ಚೆನ್ನಾಗಿ ಬರುತ್ತೆ ಅದು, ಐ ಶೇಪ್ ಚೆನ್ನಾಗಿ ಕಾಣಿಸ್ತದೆ ಅಂತ. ಸೊ ಇಲ್ಲಿ ಈ ಥರ ಮಾಡಿಕೊಂಡು ಆಮೇಲೆ ನೀವು ಇಲ್ಲಿಂದ ಡ್ರಾ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ನೋಡೋಕ್ಕೆ, ಅದೊಂಥರ ಲುಕ್ ಚೆನ್ನಾಗಿ ಕಾಣುತ್ತೆ ಅಂತೇಳಿ. ಇವಾಗ ಇಲ್ಲಿ ಫೋನಲ್ಲಿ ಆಗಲ್ಲ, ಮಿರರಲ್ಲಿ ನೋಡ್ಕೊಂಡು ಅಪ್ಲೈ ಮಾಡ್ತೀನಿ. ಓಕೆನಾ? ಸೊ ಎಸ್ ಲೈನರ್ ಅಪ್ಲೈ ಮಾಡಿದ್ದೀನಿ. ಓಕೆ, ಕಂಪ್ಲೀಟ್ ಆಗಿದೆ. ಸೊ ಇವಾಗ ಐಬ್ರೋ ಕಂಪ್ಲೀಟ್ ಮಾಡಬೇಕು. ಸೊ ಐಬ್ರೋಸ್ ನೋಡ್ಬೋದು ನೀವು, ಐಬ್ರೋಸ್ ಮಾಡಿಸಿಲ್ಲ. ಸೊ ಫಸ್ಟ್ ಐಬ್ರೋ ಫಿಲ್ ಮಾಡ್ಕೊಬೋಣ. ಸೊ ಇವಾಗ ಈ ಥರ ಒಂದು ಚಿಕ್ಕದು ಪುಟಾಣಿ ಬ್ರಷ್ ಬರುತ್ತಲ್ಲ, ಸೊ ಅಲ್ಲಿ ನೀಟಾಗಿ ಬ್ರಷ್ ಮಾಡ್ಕೊಳ್ಬೇಕು. ನಮ್ಗೆ ಯಾವ ಥರ ಬೇಕೋ, ಎಲ್ಲೆಲ್ಲಿ ಜಾಸ್ತಿ ಎಕ್ಸಸ್ ಎಲ್ಲೆಲ್ಲಿ ಇರುತ್ತೋ ಅದನ್ನೆಲ್ಲ ಅಲ್ಲಿ ವೇರಿ ಮಾಡ್ಕೊಂಡು ಕೊಳ್ಸ್ಕೊಬೇಕು. ಓಕೆ, ಈ ಥರ ನೋಡಿ ಎಷ್ಟು ಚೆನ್ನಾಗಿ ಬಂತು ಇವಾಗ.
ಸೊ ಈ ಥರ ಶೇಪ್ ಮಾಡ್ಕೊಳ್ಬೇಕು. ಏನಾದರೂ ನಿಮಗೆ ಅದು ಎಕ್ಸಸ್ ಅಂತ ಅನ್ನಿಸಿದ್ರೆ ಇದರ ಟಿಶ್ಯೂ ಅಲ್ಲಿ ವೈಪ್ ಮಾಡ್ಕೋಬೋದು. ಸೊ ನಾನೇನು ಜಾಸ್ತಿ ಅಪ್ಲೈ ಮಾಡೋಕ್ಕೆ ಹೋಗಲ್ಲ, ಬಿಕಾಸ್ ನಂದು ಸ್ವಲ್ಪ ತಿಕ್ಕಾಗೆ ಇದೆ ಐಬ್ರೋಸ್ ಅಲ್ವಾ. ಸೊ ಹಾಗಾಗಿ ಸೊ ಎಲ್ಲ ನೋಡ್ಬೋದು ನೀವೆಲ್ಲ ಪುಟಾಣಿ ಹೇರ್ಸ್ ಬಂದಿದೆ. ನಾನು ಐಬ್ರೋಸ್ ಮಾಡಿಸಿಲ್ಲ ಇನ್ನು. ಸೊ ಎಸ್ ಡನ್. ಸೊ ನೆಕ್ಸ್ಟ್ ಬಂದು ಕಾಜಲ್ಲು. ನಿಮಗೆ ಕಾಜಲ್ ನೀವು ಯಾವ್ದು ಕಂಫರ್ಟಬಲ್ಲು ಆ ಥರ ಕಾಜಲ್ ಯೂಸ್ ಮಾಡ್ಬೋದು. ಸೊ ನಾನಿಲ್ಲಿ ಜೋಡಿಯೋ ಕಾಜಲ್ಲು ಇತ್ತು ಮನೇಲಿ, ಅದನ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ನಾನು ಜಾಸ್ತಿ ಕಾಜಲ್ ಅಪ್ಲೈ ಮಾಡೋಕ್ಕೆ ಹೋಗಲ್ಲ. ಸೊ ಇವತ್ತು ವಿಡಿಯೋಕ್ಕೋಸ್ಕರ ಅಂತ ಅಪ್ಲೈ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಕಾಜಲ್ ಅಪ್ಲೈ ಮಾಡಬೇಕಾದ್ರೂ ಅಷ್ಟೇ ಟಿಪ್ಸ್ ಏನಪ್ಪ ಅಂತಂದರೆ, ಸೊ ಈ ಥರ ಇದು ಈ ಥರ ಇನ್ ಕೇಸ್ ಇದಿಲ್ಲ ಅಂದ್ರೂ ಒಂದು ಕರ್ಚೀಫ್ನ ತೊಗೊಂಡು ಕೈಯಲ್ಲೇ ಹಿಂಗೆ ಡ್ರ್ಯಾಗ್ ಮಾಡೋಕ್ಕೆ ಹೋಗ್ಬೇಡಿ. ಕರ್ಚೀಫ್ನ ತೊಗೊಂಡು ಈ ಥರ ಮಾಡಿಕೊಂಡು ನೋಡಿ, ಈ ಥರ ಮಾಡಿಕೊಂಡು ಕಾಜಲ್ನ ಅಪ್ಲೈ ಮಾಡ್ಕೊಳ್ಳಿ. ಕಾಜಲ್ ಹಾಕೋದಂದರೆ ಒಂದು ಬಿಗ್ ಟಾಸ್ಕ್ ಅಂತಲೇ ಲೆಕ್ಕ. ಬಿಕಾಸ್ ನಾನು ಅಷ್ಟೊಂದು ಕಾಜಲ್ ಪ್ರಿಯ ಅಲ್ಲ, ಹಾಕಲ್ಲ. ಇಷ್ಟನೇ, ಬಟ್ ಹಾಕಲ್ಲ ಜಾಸ್ತಿ. ಹಿಂಗೆ ಮಾಡ್ಕೊಂಡು ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಸೊ ನೋಡ್ಬೋದು ನೀವು ಕಾಜಲ್ ಅಪ್ಲೈ ಮಾಡೋದ್ರಿಂದ ಎಷ್ಟು ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಅಂತ. ಈ ಕಣ್ಣಿಗೂ ಓಕೆನಾ, ಇಷ್ಟೇ ಡಿಫ್ರೆನ್ಸ್. ಸೊ ಇವಾಗ ಇದಕ್ಕೂ ಫಿಲ್ ಮಾಡ್ಕೊಂಬರ್ತೀನಿ. ಇಲ್ಲಿ ನೋಡ್ಕೊಂಡ್ರೆ ಫಿಲ್ ಮಾಡೋದ್ರಿಂದ ಫುಲ್ ಕಣ್ಣು ಉರಿ ಬರುತ್ತೆ ಲೈಟ್ ಇರೋದ್ರಿಂದ. ಸೊ ಎಸ್ ಕಂಪ್ಲೀಟ್ ಆಯಿತು. ಸೊ ಇವಾಗ ಬಂದು ನಾನು ಲಾಸ್ಟ್ ಟೈಮ್ ಲಿಪ್ಸ್ಟಿಕ್ ಯಾವ್ದು ಹಾಕಿದ್ನೋ ಅದನ್ನೇ ತೋರಿಸ್ತೀನಿ. ಸೊ ನಾನು ಲಾಸ್ಟ್ ಟೈಮ್ ಬಂದು ಡ್ಯಾಸ್ಲರ್ದು ಇದು ನೋಡ್ಬೋದು ನೀವು. ಈ ಒಂದು ಲಿಪ್ ಜೆಲ್ ಆ್ಯಕ್ಚುಲಿ ಇದು. ಸೊ ಇದೇ ಫೋಟೋ ಸಕ್ಕತ್ತಾಗಿ ಕಾಣಿಸ್ತಿತ್ತು. ಸೊ ಹಂಗನ್ಬಿಟ್ಟು ಇದನ್ನೇ ಹಾಕ್ಕೊಂಡಿದ್ದೆ. ಸ್ವಲ್ಪ ಇದೊಂಥರ ಸಕ್ಕತ್ತಾಗಿದೆ. ಇದೊಂಥರ ಲಿಕ್ವಿಡ್ ಪ್ಲಸ್ ಲಿಪ್ಸ್ಟಿಕ್ ಥರ ಇದು ಸಕ್ಕತ್ತಾಗಿದೆ. ಸೊ ಇದನ್ನೇ ನನ್ನ ಫೋಟೋಸಿಗೆ ಹೈಲೈಟಾಗಿ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಈ ಶೇಡ್ನ ಯೂಸ್ ಮಾಡಿದ್ದೆ. ಸೊ ಈ ನಾರ್ಮಲ್ ಹೇರ್ ಸ್ಟೈಲ್ ಬಂದು ನೋಡಿರ್ತೀರಲ್ಲ ನೀವೆಲ್ಲ ಫೋಟೋಸಲ್ಲಿ. ಸೊ ನಾರ್ಮಲ್ ಹೇರ್ ಸ್ಟೈಲ್ ಬಂದು ಈ ಥರ ಹಾಕ್ಬಿಟ್ಟು ಒಂದು ಇಲ್ಲಿ ಕ್ಲಿಪ್ ಹಾಕಿದ್ದೆ. ಅದು ಕರ್ಲೆಲ್ಲ ಮಾಡಿದ್ದೆ. ಸೊ ಅದನ್ನು ನಾನು ಕರ್ಲಿಂಗ್ ಬೇಕಂದರೆ ಕಮೆಂಟ್ಸಲ್ಲಿ ಶೇರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕರ್ಲ್ ಯಾವ ಥರ ಮಾಡಿದ್ದೆ ಅಂತೆಲ್ಲ ಶೇರ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ, ಕಮ್ಮಿಂಗ್ ವಿಡಿಯೋಸ್. ಮೇಕಪ್ ಕಂಪ್ಲೀಟ್ ಲಾಸ್ಟಲ್ಲಿ ಇದೇ ಮಿಸ್ ಮಾಡಿಬಿಟ್ಟೆ. ನೋಡ್ಬೋದು ಇವಾಗ ಲಾಸ್ಟಲ್ಲಿ ಬಂದು ಸೆಟ್ಟಿಂಗ್ ಸ್ಪ್ರೇ ಫಿಕ್ಸರ್. ಆವಾಗ ಏನು ಹೇಳಿದ್ದೆ, ಮೇಕಪ್ ಫಿಕ್ಸರ್. ಸೊ ಇದು ಸ್ವಿಸ್ ಬ್ಯೂಟಿ ಅವ್ರದ್ದೇ. ನಿಮಗೆ ಏನೇ ಬೇಕಂದ್ರೂ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೊಳ್ಳಿ. ನಾನು ಲಿಂಕ್ಸ್ನ ಕಮೆಂಟ್ ಸೆಕ್ಷನಲ್ಲಿ ನೀವು ಕೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಸೊ ಆಮೇಲೆ ನೀವು ಚೆಕ್ ಮಾಡ್ಬೋದು. ಲಾಸ್ಟಲ್ಲಿ ಸೆಟ್ಟಿಂಗ್ ಸ್ಪ್ರೇ ಹೊಡ್ಕೊತೀನಿ. ಸೊ ಗಾಯ್ಸ್ ಕಂಪ್ಲೀಟ್ ಮೇಕಪ್ ನೋಡ್ಬೋದು ನೀವು. ಇದೊಂದು ಸ್ವಲ್ಪ ಒಂದು 5 ಮಿನಿಟ್ಸ್ ಬಿಟ್ಬಿಡೋಣ ಸೆಟ್ ಆಗೋಕ್ಕೆ. ಸೊ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ಲಾಗಿ ಬರುತ್ತೆ ಇದು. ಸೊ ಇದು ಸೆಟ್ ಆಗೋಷ್ಟರಲ್ಲಿ ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ. ಇಷ್ಟು ಚೆನ್ನಾಗಿ ಮೇಕಪ್ ಮಾಡಿಕೊಂಡು ಮತ್ತೆ ಇದೇ ಡ್ರೆಸ್ಸಲ್ಲಿ ತೋರಿಸೋದು ಬೇಡಲ್ವಾ. ಸೊ ಹಂಗೆ ಫೈನಲ್ ಲುಕ್ ಯಾವ ಥರ ಇದೆ ಅಂತ ಡ್ರೆಸ್ ಚೇಂಜ್ ಮಾಡ್ಕೊಂಬಂದು ತೋರಿಸಿ ಬನ್ನಿ. ಟಾಡಾ. ಸೊ ಎಸ್ ಗೈಸ್, ನನಗೆ ಯಾವ ಡ್ರೆಸ್ಸು ಫಿಟ್ ಆಗ್ತಾ ಇಲ್ಲ. ಸೊ ಹಾಗಾಗಿ ನಾನು ಸ್ಯಾರಿ ಹಾಕ್ಕೊಂಡು ಬಂದಿದ್ದೀನಿ ಇವಾಗ. ಸೊ ಸುಮ್ಮನೆ ಹೆಂಗೆ ಸುತ್ಕೊಂಡು ಬಂದಿದ್ದೀನಿ. ಇಲ್ಲಿ ಮಾತ್ರ ನನಗೆ ಫಸ್ಟ್ ಆಫ್ ಆಲ್ ನೀಟಾಗಿ ಉಟ್ಕೊಂಡು, ಹಾಗಾಗಿ ಸಿಂಪಲಾಗಿ ಈ ಥರ ರೆಡಿ ಆಗಿದ್ದೀನಿ. ಸೊ ನೋಡ್ಬೋದು ಎಷ್ಟು ನೀಟಾಗಿ ಮೇಕಪ್ಪು ಫುಲ್ ಫಿನಿಶಿಂಗ್ ಎಷ್ಟು ನೀಟಾಗಿ ಬಂದಿದೆ. ಐ ಮೇಕಪ್ ಆಗಿರ್ಬೋದು. ಸೊ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಮೇಕಪ್ ನನ್ನ ಫೇಸ್ಗೆ ಫುಲ್ ಸೆಟ್ ಆಗಿದೆ. ಸೊ ನಾನು ಮೇಕಪ್ ಮಾಡ್ಕೊಂಡು ಆಲ್ರೆಡಿ ಹಾಫ್ ಆನ್ ಅವರ್ ಆಗಿಬಿಟ್ಟಿದೆ. ಸೊ ಮನೆಗೆ ಯಾರೋ ಬಂದಿದ್ರು, ಹಂಗಾಗಿನೇ ಕೆಳಗಡೆ ಹೋಗಿ ಮೇಲೆ ಬರೋಷ್ಟರಲ್ಲಿ ಫುಲ್ ಸೆಟ್ ಆಗಿದೆ ಮೇಕಪ್ ಇವಾಗ ನೀಟಾಗಿ. ಸೊ ನೀವು ಯಾವುದೇ ರೀತಿಯಾದಂಥ ಒಂದು ಫಂಕ್ಷನ್ಗಾಗಿರ್ಬೋದು ಅಥವಾ ಮ್ಯಾರೇಜ್ಗೆ ಈ ಒಂದು ಮೇಕಪ್ ಮಾಡ್ಕೋಬೋದು. ಸಿಂಪಲಾಗಿ ಎಲಿಗೆಂಟಾಗಿ ಸಕ್ಕತ್ತಾಗಿ ಕಾಣುತ್ತೆ. ಎಸ್ ಗೈಸ್, ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇದೇ ಥರ ಇನ್ನೂ ಹೆಚ್ಚು ವಿಡಿಯೋಗಳನ್ನ ನಿಮಗೋಸ್ಕರ ನಾನು ತರ್ತಾ ಇರ್ತೀನಿ. ಅದಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮಿಸ್ ಮಾಡಬೇಡಿ. ಸೊ ನೀವು ಈ ಲುಕ್ನ ಮನೇಲಿ ಟ್ರೈ ಮಾಡಿ ನನ್ನ ಜೊತೆ ಕಮೆಂಟ್ಸಲ್ಲಿ ಶೇರ್ ಮಾಡ್ಕೊಳ್ಳಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಈ ವಿಡಿಯೋನ ಇಲ್ಲಿಗೆ ಇವತ್ತು ಎಂಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಯಾವ ಥರ ಟಾಪಿಕ್ಸ್ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಎವ್ರಿ ಒನ್, ಲಾಟ್ಸ್ ಆಫ್ ಲವ್. ಸಿ ಯು ನೆಕ್ಸ್ಟ್ ವಿಡಿಯೋ. ಟಾಟಾ, ಬಾಯ್, ಟೇಕ್ ಕೇರ್.